ಹಮ್ಮಿಕೊಂಡಂಥ ಮಿಲಾನ್ ಅವ್ರಿಗೆ ಮತ್ತು ಶಂಶೀರ್ ಅವರಿಗೆ, ಉಮಾಪಾಡ ಮಸೀದಿ ಅಧ್ಯಕ್ಷರಾದಂಥ ಅವರಿಗೆ, ಮೌಲಾನಾ ಇಸಾಕ್ ಅವರಿಗೆ ಹಾಗೂ ಎಲ್ಲ ಸ್ನೇಹಿತರಿಗೆ ಪ್ರಥಮವಾಗಿ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಪ್ರಥಮವಾಗಿ ಈ ಒಂದು ಈದ್ ಮಿಲಾದ್ ಮತ್ತು ಗಣಪತಿ ಹಬ್ಬದ ಶುಭಾಶಯಗಳನ್ನು ಸಹಿತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇನ್ನೇನು ಇವತ್ತು ಗಣೇಶ ಬಂದು ಕೂತಿದೆ, ಇನ್ನು 11 ದಿನಕ್ಕೆ ಅದು ವಿಸರ್ಜನೆ ಇರುತ್ತೆ. ಅದಾದಮೇಲೆ 22ನೇ ತಾರೀಕು 16ನೇ ತಾರೀಕು ನೀವು ಮನೆಗಳಲ್ಲೆಲ್ಲ ಹಬ್ಬ ಆಚರಿಸ್ತೀರಿ. ಅದಾದಮೇಲೆ 22ನೇ ತಾರೀಕು ಏನು ಒಂದು ಪ್ರೊಸೆಷನ್ ಇದೆ, ಅದಕ್ಕೆ ಏನೇನು ಮಾಡಬೇಕು ಅಂತ ಆಲ್ರೆಡಿ ಎಲ್ಲ ಮಸೀದಿಗಳಿಗೆ ಬೀಟ್ಗಳಲ್ಲಿರೋ ಎಲ್ಲ ಕಮಿಟಿ ಸದಸ್ಯರಿಗೆ ನಮ್ಮ ಸ್ಟೇಷನ್ ವತಿಯಿಂದ ಆಲ್ರೆಡಿ ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ. ಅದರ ಪ್ರಕಾರ ತಾವು ಸಹಿತ ಭಾಳ ಪಾಸಿಟಿವ್ ಆಗಿ ಒಪ್ಪಿಗೆ ಕೊಟ್ಟಿದ್ದೀರಿ. ನಾವು ಈ ಸರಿ ಹೋದ ಸರಿ ಥರ ಏನೂ ಆಗದಂಗೆ ನೋಡ್ಕೊತೀವಿ, ಪೀಸ್ಫುಲ್ ಆಗಿ ಶಾಂತಿಯಿಂದ ನಾವು ಈ ಒಂದು ಹಬ್ಬವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಭಾರಿ ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ. ಅದರ ಪ್ರಕಾರ ನಮಗೂ ವಿಶ್ವಾಸ ಇದೆ. ಎಲ್ಲ ಮಸೀದಿಗೂ, ನನ್ನ ಏರಿಯಾದಲ್ಲಿರೋ ಎಲ್ಲ ಮಸೀದಿಗೂ ತಿರುಗಾಡಿದ್ದೀನಿ ನಾನು. ಭಾಳ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಏನಂದರೆ, ಈಗ ನೌಜವಾನ್ ಕಮಿಟಿಗಳನ್ನು ಏನು ಥರ ಮಾಡ್ಕೊಂಡಿದ್ದೀರಿ, ನೀವು ಆಟೋಗಳಾಗಲಿ ಅಥವಾ ಟಾಟಾ ಏಸ್ ಆಗಲಿ ಏನು ತಗೊಂಡು ಮೆರವಣಿಗೆಗೆ ಬರ್ತಾಯಿದ್ದೀರಿ, ಅವುಗಳಿಗೆ ನಿಮ್ಮ ಸಂಬಂಧಪಟ್ಟ ಏರಿಯಾದ ಮಸೀದಿ ಕಡೆಯಿಂದ ನೀವು ಅವ್ರಿಗೆ ತಿಳಿಸಿ ಅವ್ರದ್ದು ಒಪ್ಪಿಗೆ ಪತ್ರ ತಗೊಂಡು ಬಂದು ನಮಗೆ ಕೊಡಬೇಕು. ಅವ್ರದ್ದು ಒಪ್ಪಿಗೆ ಇದ್ದರೆ ನೀವು ಏನಾಗುತ್ತೆ, ನಮ್ಮದು ಹಿರಿಯರದು ಒಂದು ಕಂಟ್ರೋಲ್ ನಿಮಗೆ ಇರುತ್ತೆ. ಅದು ಬೇಕು. ಆ ಮಸೀದಿದು NOC ನೀವು ತಗೊಳ್ಳಿ. ಒಂದು ವೆಹಿಕಲ್ಗೆ ಒಂದು ಸ್ಪೀಕರನ್ನು ನಾವು ಹಾಕಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀವಿ.